ಓಂ ಶಾಂತಿ. ಇಂದಿನ ತಾರೀಕು 27/12/2025. मीठे बच्चे, तुम्हारे दुख के दिन अब पूरे हुए. तुम अब ऐसी दुनिया में जा रहे हो जहां कोई भी ಅಪ್ರಾಪ್ತಿ ವಸ್ತು नहीं. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ಈಗ ತಮ್ಮ ದುಃಖದ ದಿನಗಳು ಪೂರ್ತಿಯಾಗ್ತಿದೆ. ಈಗ ತಾವು ಅಂತಹ ಪ್ರಪಂಚಕ್ಕೆ ಹೋಗ್ತಿದ್ದೀರಾ ಎಲ್ಲಿ ಅಪ್ರಾಪ್ತಿಯ ವಸ್ತು ಇರೋದಿಲ್ಲ. प्रश्न आಗಿದೆ, किन दो शब्दों का राज तुम्हारी बुद्धि में होने कारण पुरानी दुनिया से बेहद का वैराग्य रहता है. ಯಾವ ಒಂದು ಎರಡು ಶಬ್ದಗಳ ರಹಸ್ಯ ತಮ್ಮ ಬುದ್ಧಿಯಲ್ಲಿ ಇರುವ ಕಾರಣ ತಾವು ಹಳೆ ಪ್ರಪಂಚದ ಜೊತೆ ಅನಂತವಾದ ವೈರಾಗ್ಯವನ್ನ ಇಟ್ಕೊಂತೀರಾ? ಉತ್ತರ ಆಗಿದೆ, उतरती कला चढ़ती कला का राज तुम्हारी बुद्धि में. तुम जानते हो आधा कल्प हम उतरते आए, अभी है चढ़ने का समय. ಇಳಿಯುವ ಕಲೆ ಆರುವ ಕಲೆಯ ರಹಸ್ಯ ಈಗ ತಮ್ಮ ಬುದ್ಧಿಯಲ್ಲಿ. ತಮಗೆ ಗೊತ್ತಿದೆ ಅರ್ಧ ಕಲ್ಪ ನಾವು ಇಳಿತಾ ಬಂದ್ವಿ, ಈಗ ಹಾರುವ ಸಮಯ ಆಗಿದೆ. ಬಾಬಾ ಆಯೇ ಹೇ ನರ್ಸೆ ನಾರಾಯಣ್ ಬನಾನೆ ಕಿ ಸತ್ಯ ನಾಲೆಜ್ ದೇನೆ. ತಂದೆ ಬಂದಿದ್ದರೆ ನರನಿಂದ ನಾರಾಯಣ ಮಾಡೋದಕ್ಕೋಸ್ಕರ, ಸತ್ಯ ಜ್ಞಾನವನ್ನ ನೀಡಕ್ಕೋಸ್ಕರ. हमारे लिए अब कलयुग पूरा हुआ, नई दुनिया में जाना है, इसलिए इससे बेहद का वैराग्य है. ಅದಕ್ಕೋಸ್ಕರ ಈಗ ನಾವು ಕಲಿಯುಗ ಪೂರ್ತಿ ಆಯಿತು, ಹೊಸ ಪ್ರಪಂಚಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಅನಂತವಾದ ವೈರಾಗ್ಯ ಇರುತ್ತೆ. ಹಾಡಾಗಿದೆ, धीरज दर मनवा धीरज दर तुम्हारे सुख के दिन आएगी. ಧೈರ್ಯವನ್ನ ತಾಳು ಮಾನವ, ಧೈರ್ಯವನ್ನ ತಾಳು, ನಿನ್ನ ಸುಖದ ದಿನಗಳು ಬಂತು ಅಂದ್ರೆ ಬಂತು. मीठे मीठे रूहानी बच्चों ने गीत सुना, रूहानी बाप बैठ समझाते, ये एक ही पुरुषोत्तम संगम युग है, जबकि कलम कलम बाबा आकर रूहानी बच्चों को पढ़ाते. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಹಾಡನ್ನ ಕೇಳಿದ್ರ ಆತ್ಮೀಯ ತಂದೆ ಕುತ್ಕೊಂಡು ತಿಳಿಸಿದ್ದಾರೆ. ಇದಾಗಿದೆ ಪುರುಷೋತ್ತಮ ಸಂಗಮ. ಕಲ್ಪ ಕಲ್ಪನು ಬಾಬಾ ಬಂದು ಆತ್ಮೀಯ ಮಕ್ಕಳಿಗೆ ಓದಿಸ್ತಾರೆ. ರಾಜಯೋಗ ಸಿಖಾತೆ ಬಾಪ್ ರೂಹಾನಿ ಬಚ್ಚೋं के कहते ಮನುವಾ ಅರ್ಥಾತ್ ಆತ್ಮ, ಏ ಆತ್ಮ ಧೀರಜ್. ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ತಂದೆ ಆತ್ಮೀಯ ಮಕ್ಕಳಿಗೆ ಅಂತಾರೆ, ये आत्मने धैर्यवನ್ನ तालो. आत्मा उनसे बातें करते, इस शरीर का मालिक आत्मा है ना. ಆತ್ಮಗಳ ಜೊತೆ ಮಾತಾಡ್ತಾರೆ, ಈ ಶರೀರದ ಮಾಲೀಕ ಆತ್ಮ ಆಗಿದೆ ಅಲ್ಲ. ಆತ್ಮ कहती मैं अविनाशी आत्मा हूं, ये मेरा शरीर विनाश है. रूहानी बाबा कहते मैं एक ही बार आकर कल्प के संगम पर तुम बच्चों को धीरज देता हूं कि अब सुख के दिन आते हैं. ಆತ್ಮ ಅನ್ನತ್ತೆ, ನಾನು ಅವಿನಾಶಿ ಆತ್ಮನಾಗಿದ್ದೀನಿ, ನನ್ನ ದೇಹ ವಿನಾಶಿಯಾಗಿದೆ. ಆತ್ಮಿಕ ತಂದೆ ಅಂತಾರೆ, ನಾನು ಒಂದೇ ಸಲ ಕಲ್ಪದ ಸಂಗಮದಲ್ಲಿ ಬಂದು ಮಕ್ಕಳಿಗೆ ಧೈರ್ಯವನ್ನ ನೀಡ್ತೀನಿ, ಈಗ ಸುಖದ ದಿನಗಳು ಬಂತು. अभी तुम दुख रो रो नरक में हो, सिर्फ तुम नहीं हो परंतु ಸಾರಿ ದುನಿಯಾ ರೌರೋ ನರಕ ಮೇ ಹೈ. ಈಗ ತಾವು ದುಃಖದ ರೌರೋ ನರಕದಲ್ಲಿದೆ, ತಾವೇ ಅಲ್ಲ, ಇಡೀ ಪ್ರಪಂಚ, ಹಳೆಯ ಪ್ರಪಂಚ ರೌರೋ ನರಕದಲ್ಲಿದೆ. तुम जो मेरे बच्चे बने हो रौरो नरक से निकलकर स्वर्ग में चल रहे हो. सत्य त्रेता द्वापर पास हो गया. ಯಾರು ನನ್ನ ಮಕ್ಕಳಾಗಿದ್ದೀರ, ಅವರು ರೌರವ ನರಕದಿಂದ ಹೊರಗಡೆ ಬಂದು ಸ್ವರ್ಗದ ಕಡೆಗೆ ನಡೀತಾ ಇದೆ. ಸತ್ಯುಗ, ತ್ರೇತ, ದ್ವಾಪರ ಯುಗ ಕಲಿತಲ್ಲ. कलयुग भी तुम्हारे लिए पास हो गया, तुम्हारे लिए पुरुषोत्तम संगम है, जबकि तुम तमो प्रधान से सतो प्रधान बनते हो. ಕಲಿಯುಗನು ನಿಮಗೋಸ್ಕರ ಮುಗಿದೋಯ್ತು, ತಮಗೋಸ್ಕರ ಈಗ ಪುರುಷೋತ್ತಮ ಸಂಗಮ ಆಗಿದೆ. ಯಾಕೆಂದರೆ ತಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತಾರೆ. आत्मा जब सतो प्रधान बन जाएंगी तो फिर ये शरीर भी छोड़ेंगी. ಆತ್ಮ ಯಾವಾಗ ಸತೋ ಪ್ರಧಾನ ಆಗ್ಬಿಡತ್ತೆ, ಆಗ ದೇಹವನ್ನು ಬಿಟ್ಬಿಡತ್ತೆ. सतो प्रधान आत्मा को सतयुग में नया शरीर चाहिए,
वहां सब कुछ नया होता. ಸತೋ ಪ್ರಧಾನ ಆತ್ಮಕ್ಕೆ ಸತ್ಯುಗದಲ್ಲಿ ಹೊಸ ದೇಹ ಬೇಕು. ಅಲ್ಲಿ ಎಲ್ಲವೂ ಹೊಸದಾಗಿ ಇರುತ್ತೆ. बाबा कहते बच्चे अब दुख धाम से सुख धाम में चलना है, इसके लिए पुरुषार्थ करना. ತಂದೆ ತಿಳಿಸಿದರೆ, ಮಕ್ಕಳೇ, ಈಗ ದುಃಖಧಾಮದಿಂದ ಸುಖಧಾಮದ ಕಡೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಪುರುಷಾರ್ಥವನ್ನ ಮಾಡಿ. सुखधाम में इन लक्ष्मी नारायण की राजाई थी, तुम पुरुषार्थ कर रहे हो नर से नारायण बनने. ಸುಖಧಾಮದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ. ತಾವು ಪುರುಷಾರ್ಥವನ್ನ ಮಾಡ್ತಿದ್ದೀರಾ ನರನಿಂದ ನಾರಾಯಣ ಆಗೋದಕ್ಕೆ. ये सत्य नर से नारायण बनने की नॉलेज है. भक्ति मार्ग में हर पूर्णिमा पर कथा सुनाते आए हो, परंतु वो है ही भक्ति मार्ग. ಇದಾಗಿದೆ ನರನಿಂದ ನಾರಾಯಣ ಆಗುವಂತಹ ಜ್ಞಾನ. ಭಕ್ತಿ ಮಾರ್ಗದಲ್ಲಿ ಪ್ರತಿ ಪೂರ್ಣಿಮೆಯ ದಿನ ಕಥೆಯನ್ನ ಕೇಳ್ತಾ ಬಂದು ಅದು ಭಕ್ತಿ ಮಾರ್ಗ ಆಗಿದೆ. उसे सत्य मार्ग नहीं कहेंगे, ज्ञान मार्ग है सत्य मार्ग. तुम सीढ़ी उतरते उतरते झूठ गंड में आ जाते. ಅದಕ್ಕೆ ಸತ್ಯ ಮಾರ್ಗ ಅಂತ ಹೇಳಲ್ಲ, ಜ್ಞಾನ ಮಾರ್ಗನೇ ಸತ್ಯ ಮಾರ್ಗ ಆಗಿದೆ. ತಾವು ಮೆಟ್ಲು ಇಳಿತಾ ಇಳಿತಾ ಸುಳ್ಳಿನ ಖಂಡದಲ್ಲಿ ತಲುಪಿದ್ದೀರಾ. अभी तुम जानते हो सत्य बाबा से हम ये नॉलेज पाकर 21 जन्म देवी देवता बनते, हम थे फिर सीढ़ी उतरते. ಈಗ ತಮಗೆ ಅರಿವಾಗಿದೆ, ಸತ್ಯ ತಂದೆಯಿಂದ ನಾವು ಈ ಜ್ಞಾನವನ್ನ ಪಡೆದು 21 ಜನ್ಮ ದೇವಿ ದೇವತೆ ಆಗ್ತೀವಿ. ನಾವೇ ಇದ್ವಿ ಮತ್ತೆ ನಾವೇ ಮೆಟ್ಲನ್ನ ಇಳಿತಾ ಬಂದ್ವಿ. उतरती कला और चढ़ती कला का राज तुम्हारे बुद्धि में है, पुकारते भी हैं ये बाबा आकर हमको पावन बनो. ಇಳಿಯುವ ಕಲೆ, ಆರುವ ಕಲೆಯ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ. ಕರೀತಾ ಬಂದ್ರೆ ಏ ಬಾಬಾ ಬಂದು ನಮ್ಮನ್ನ ಪಾವನ ಮಾಡಿ. एक बाबा ही पावन बनाने वाला है. बाबा कहते बच्चे तुम सत्युग में विश्व के मालिक थे. ಒಬ್ಬ ತಂದೆನೇ ಪಾವನವಾಗಿ ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ತಾವು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ರಿ. ಬಹು ಧನ್ವಾನ್ ಬಹು ಸುಖೀತೆ ಅಭಿ ಬಾಕಿ ಥೋಡಾ ಸಮಯ. ಬಹಳ ಧನವಂತರು, ಬಹಳ ಸುಖಿಗಳಾಗಿದ್ರು, ಈಗ ಸ್ವಲ್ಪ ಸಮಯ ಇದೆ. पुरानी दुनिया का विनाश सामने खड़ा है, नई दुनिया में एक राज एक भाषा थी, उसको कहा जाता अद्वैत राज. ಹಳೆ ಪ್ರಪಂಚದ ವಿನಾಶ ಮುಂದೆ ನಿಂತಿದೆ, ಹೊಸ ಪ್ರಪಂಚದಲ್ಲಿ ಒಂದು ರಾಜ್ಯ ಒಂದು ಭಾಷೆ ಇತ್ತು, ಅದಕ್ಕೆ ತಿಳಿಸಲಾಗ್ತಿತ್ತು ಅದ್ವೈತ ರಾಜ್ಯ. अभी कितना द्वैत हुए, कितनी भाषाएं हैं, जैसे मनुष्यों का जाड़ बढ़ता जाता, भाषाओं का भी जाड़ रुति को पाता जाता. ಈಗಂತೂ ದ್ವೈತ ಆಗುತ್ತಿದೆ, ಅನೇಕ ಭಾಷೆಗಳು. ಯಾವ ರೀತಿ ಮಾನವನ ವೃಕ್ಷ ಬೆಳೀತಾ ಹೋಗುತ್ತೆ, ಭಾಷೆಗಳ ವೃಕ್ಷನು ಬೆಳೀತಾ ಹೋಯಿತು. फिर होंगी एक भाषा, गायन है ना वर्ल्ड की हिस्ट्री ज्योग्रफी रिपीट. ಮತ್ತೆ ಆಗತ್ತೆ ಒಂದೇ ಭಾಷಾ, ಗಾಯನ ಇದೆ, ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತೆ. मनुष्यों की बुद्धि में नहीं बैठता, बाबा ही दुख की पुरानी दुनिया को बदल सुख की दुनिया स्थापन करते. ಮನುಷ್ಯರ ಬುದ್ಧಿಯಲ್ಲಿ ಇದು ಕುತ್ಕೊಳ್ಳೋದಿಲ್ಲ. ಬಾಬಾ ದುಃಖದ ಹಳೆ ಪ್ರಪಂಚವನ್ನ ಪರಿವರ್ತನೆ ಮಾಡಿ ಸುಖದ ಹೊಸ ಪ್ರಪಂಚದ ಸ್ಥಾಪನೆಯನ್ನ ಮಾಡ್ತಾರೆ. लिखा हुआ है प्रजापिता ब्रह्मा द्वारा डिटीजियम की स्थापना, ये है राजयोग की पढ़ाई. ಬರೆದಿದೆ, ಪ್ರಜಾಪಿತ ಬ್ರಹ್ಮನಿಂದ ದೈವಿ ರಾಜ್ಯದ ಸ್ಥಾಪನೆ, ಇದಾಗಿದೆ ರಾಜಯೋಗದ ವಿದ್ಯೆ. ये ज्ञान जो गीता में लिखा हुआ है, बाबा ने जो सम्मुख सुनाया, वो फिर मनुष्यों ने भक्ति मार्ग के लिए बैठ लिख दिया है, जिससे तुम उतरते आए. ಈ ಜ್ಞಾನವನ್ನ ಗೀತೆಯಲ್ಲಿ ಬರೆದಿದ್ದಾರೆ. ತಂದೆ ಕುತ್ಕೊಂಡು ಸಮ್ಮುಖದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮನುಷ್ಯರಿಂದ ಭಕ್ತಿ ಮಾರ್ಗದಲ್ಲಿ ಏನ್ ಕುತ್ಕೊಂಡು ಬರೆದಿದ್ದಾರೆ ಅದರಿಂದ ತಾವು ಇಳಿಯುವ ಕಲೆಯಲ್ಲಿ ಬಂದಿದ್ದೀರಾ.
अभी भगवान तुमको पढ़ाते ऊपर चढ़ने के लिए, ಭಕ್ತಿ ಕೋ ಕಹಾ ಜಾತಾ ಉತ್ತರತಿ ಕಲಾ ಕಾ ಮಾರ್ಗ. ಈಗ ಭಗವಂತ ನಿಮ್ಗೆ ಓದಿಸ್ತಿದ್ದಾರೆ ಮೇಲೆ ಹತ್ತಕ್ಕೋಸ್ಕರ. ಭಕ್ತಿ ಮಾರ್ಗಕ್ಕೆ ಹೇಳಲಾಗುತ್ತೆ ಇಳಿಯುವ ಕಲೆಯ ಮಾರ್ಗ. ज्ञान है चढ़ती कला का मार्ग, ये समझाने में तुम डरो मत. ಜ್ಞಾನ ಆಗಿದೆ ಆರುವ ಕಲೆಯ ಮಾರ್ಗ, ಈ ಮಾತನ್ನ ತಿಳಿಸೋದ್ರಲ್ಲಿ ತಾವು ಭಯ ಪಡಬೇಡಿ. भले ऐसे भी है जो इन बातों को ना समझने कारण विरोध करते, ಶಾಸ್ತ್ರವಾದ ಕರೆಂಗೆ. ಬಲೆ ಆ ರೀತಿನೂ ಇದ್ದಾರೆ. ಈ ಮಾತುಗಳನ್ನ ಅರ್ಥ ಮಾಡ್ಕೊಂಡಿಲ್ಲದೆ ಕಾರಣ ವಿರೋಧವನ್ನ ಮಾಡ್ತಾರೆ, ಶಾಸ್ತ್ರದ ವಾದವನ್ನ ಮಾಡ್ತಾರೆ. ಪರಂತು ತುಮಕೋ कोई से शास्त्रवाद नहीं करना, बोलो शास्त्र वेद उपनिषद व गंगा स्नान करना, तीर्थ आदि करना, ये सब भक्ति कंठ है. ಆದರೆ ನೀವೇನು ಶಾಸ್ತ್ರವಾದವನ್ನ ಮಾಡಬೇಡಿ ಹೇಳಿ. ಶಾಸ್ತ್ರ, ವೇದ, ಉಪನಿಷತ್ತು, ಗಂಗೆಯ ಸ್ನಾನ, ತೀರ್ಥ ಇದೆಲ್ಲ ಭಕ್ತಿಯ ಕರ್ಮಕಾಂಡ ಆಗಿದೆ. भारत में रावण भी है बरोबर, जिसकी एपीजी जलाते, वैसे तो दुश्मनों की एपीजी जलाते अल्पकाल के. ಭಾರತದಲ್ಲಿ ರಾವಣನ ಚಿತ್ರನೂ ಇದೆ, ಅದನ್ನ ಸುಡ್ತಾರೆ. ಅದೇ ರೀತಿ ದುಶ್ಮನಿನ ಚಿತ್ರವನ್ನ ಸ್ವಲ್ಪ ಸಮಯಕ್ಕೋಸ್ಕರ ಸುಡ್ತಾರೆ. ये इस एक रावण के एपीजे हर वर्ष जलाया आते. बाबा कहते तुम गोल्डन एज बुद्धि से ಐರನ್ ಏಜ್ ಬುದ್ಧಿ ಹೋಗಿ. ಈ ಒಂದು ರಾವಣನ ಚಿತ್ರವನ್ನ ಪ್ರತಿ ವರ್ಷ ಸುಡಲಾಗಿದೆ. ತಂದೆ ಹೇಳ್ತಾರೆ ತಾವು ಚಿನ್ನದ ಬುದ್ಧಿ ಉಳ್ಳವರು ಈಗ ಕಬ್ಬಿಣದ ಬುದ್ಧಿಯವರು ಆಗ್ಬಿಟ್ಟಿದ್ದೀರಾ. तुम कितने सुखी थे, बाबा आते सुखधाम की स्थापना करने. ತಾವೆಷ್ಟು ಸುಖಿಗಳಾಗಿದ್ರಿ, ತಂದೆ ಬರ್ತಾರೆ ಸುಖಧಾಮದ ಸ್ಥಾಪನೆಯನ್ನ ಮಾಡಕ್ಕೆ. फिर बाद में जब भक्ति मार्ग शुरू होता तो दुखी बनते हैं, फिर सुखधाम को याद करते, वो भी नाम मात्र, क्योंकि उसको जानते नहीं. ನಂತರ ಭಕ್ತಿ ಮಾರ್ಗ ಆರಂಭ ಆಗತ್ತೆ, ದುಃಖಿಗಳಾಗ್ಬಿಡ್ತೀವಿ. ಮತ್ತೆ ಸುಖಧಾಮವನ್ನ ನೆನಪು ಮಾಡ್ತೀವಿ, ಆದರೆ ಹೆಸರಿಗೆ ಮಾತ್ರ, ಯಾಕೆಂದರೆ ಅದರ ಅರಿವಿರೋದಿಲ್ಲ. गीता में नाम बदल दिया, पहले पहले तुम ये समझाओ कि ऊंचते ऊंच भगवान एक है, याद भी उनको करना चाहिए. ಗೀತೆಯಲ್ಲಿ ಹೆಸರನ್ನ ಪರಿವರ್ತನೆ ಮಾಡಲಾಯಿತು. ಮೊಟ್ಟ ಮೊದಲು ತಿಳಿಸಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಒಬ್ಬರೇ, ನೆನಪು ಅವರನ್ನೇ ಮಾಡಬೇಕಾಗಿದೆ. एक को याद करना, उसको ही ಅವ್ಯಭಿಚಾರಿ ಯಾದ್, ಅವ್ಯಭಿಚಾರಿ ಜ್ಞಾನ್ ಕಹಾ ಜಾತ. ಒಬ್ಬರನ್ನ ನೆನಪು ಮಾಡೋದು, ಅದಕ್ಕೆ ಹೇಳಲಾಗುತ್ತೆ ಅವ್ಯಭಿಚಾರಿ ನೆನಪು, ಅವ್ಯಭಿಚಾರಿ ಜ್ಞಾನ. तुम अभी ब्राह्मण बने हो तो भक्ति नहीं करते हो, तुमको ज्ञान है. ಈಗ ತಾವು ಬ್ರಾಹ್ಮಣರಾಗಿದ್ದೀರಾ, ಅದಕ್ಕೆ ಭಕ್ತಿ ಮಾಡೋದಿಲ್ಲ, ಜ್ಞಾನ ಇದೆ. बाबा पढ़ाते, जिससे हम ये देवता बनते, दैवी गुण भी धारण करने हैं, इसलिए बाबा कहते अपना चार्ट रखो. ಬಾಬಾ ಓದಿಸ್ತಿದ್ದಾರೆ, ಇದರಿಂದ ನಾವು ದೇವತೆ ಆಗ್ತೀವಿ. ದೈವಿ ಗುಣಗಳು ಧಾರಣೆ ಮಾಡಬೇಕು, ತಂದೆ ತಿಳಿಸ್ತಾರೆ, ಚಾರ್ಟ್ ಇಡಿ. मालूम पड़ेगा हमारे में कोई अवगुण तो नहीं है, देह अभिमान है पहला अवगुण, फिर दुश्मन है काम. ಇದರಿಂದ ಗೊತ್ತಾಗತ್ತೆ ನಮ್ಮಲ್ಲಿ ಯಾವುದೇ ಅಸುರಿ ಗುಣ ಇಲ್ಲ ತಾನೆ. ದೇಹ ಅಭಿಮಾನ ಮೊದಲನೇ ಅವಗುಣ, ಮತ್ತೆ ದುಶ್ಮನ್ ಆಗಿದೆ ಕಾಮ ವಿಕಾರ. काम पर जीत पाने से ही तुम जगत जीत बनेंगे, तुम्हारा उद्देश्य ये है. इन लक्ष्मी नारायण के राज्य में कोई अनेक धर्म थे नहीं. ಕಾಮವನ್ನ ಗೆದ್ದಾಗ ತಾವು ಜಗತ್ತನ್ನ ಗೆಲ್ತೀವಿ. ತಮ್ಮ ಉದ್ದೇಶ ಆಗಿದೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಹೋಗುವಂಥದ್ದು, ಅಲ್ಲಿ ಅನೇಕ ಧರ್ಮ ಇರೋದೇ ಇಲ್ಲ. सतयुग में देवताओं का ही राज्य होता, मनुष्य होते हैं कलयुग में. ಸತ್ಯುಗದಲ್ಲಿ ದೇವತೆಗಳ ರಾಜ್ಯ ಇರುತ್ತೆ, ಮನುಷ್ಯರು ಇರೋದು ಕಲಿಯುಗದಲ್ಲಿ. है बल वह भी मनुष्य, परंतु दैवी गुण वाले. इस समय सब मनुष्य असुरी गुण वाले. ಬಲೆ ಅವರೂ ಮನುಷ್ಯರೇ, ಆದರೆ ದೈವಿ ಗುಣ ಉಳ್ಳಂತಹ ಮಾನವರು. ಈ ಸಮಯದಲ್ಲಿ ಎಲ್ಲರೂ ಮನುಷ್ಯರೇ,
ಆದರೆ ಅಸುರಿ ಗುಣ ಉಳ್ಳವರು. सतयुग में काम महाशत्रु होता नहीं. बाबा कहते इस काम महाशत्रु पर जीत पाने से तुम जगत जीत बने. ಸತ್ಯುಗದಲ್ಲಿ ಕಾಮ ಮಹಾಶತ್ರು ಇರೋದೇ ಇಲ್ಲ. ತಂದೆ ತಿಳಿಸ್ತಾರೆ, ಈ ಕಾಮ ಮಹಾಶತ್ರುವಿನ ಮೇಲೆ ತಾವು ವಿಜಯವನ್ನ ಪಡೆದಾಗ ಜಗತ್ತನ್ನ ಗೆಲ್ಬಹುದಾಗಿದೆ. ವಹಾ ರಾವಣ ಹೋತಾ ನಹಿ, ಯೇ ಭಿ ಮನುಷ್ಯ ಸಮಜ್ ನಹಿ ಸರ್. ಅಲ್ಲಿ ರಾವಣ ಇರೋದೇ ಇಲ್ಲ. ಇದು ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ. ಗೋಲ್ಡನ್ ಏಜ್ ಸೆ ಉತರ್ತೆ ಉತರ್ತೆ ತಮೋ ಪ್ರಧಾನ್ ಬುದ್ಧಿ ಬನ್ ಗಯೆ, ಆ ಫಿರ್ ಸತು ಪ್ರಧಾನ್ ಬನ್ನ. ಚಿನ್ನದ ಪ್ರಪಂಚದಿಂದ ಇಳಿತಾ ಇಳಿತಾ ಈಗ ತಮೋ ಪ್ರಧಾನ ಬುದ್ಧಿ ಆಗುತ್ತಿದೆ. ಈಗ ಮತ್ತೆ ಸತು ಪ್ರಧಾನ ಆಗಬೇಕು. उसके लिए एक ही दवाई मिली. बाबा कहते अपने को आत्मा समझ बाबा को याद करो तो जन्म जन्मांतर के पाप भस्म हो जाए. ಅದಕ್ಕೋಸ್ಕರ ಒಂದೇ ಔಷಧಿ ಇದೆ. ಬಾಬಾ ತಿಳಿಸ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಜನ್ಮ ಜನ್ಮಾಂತರದ ಪಾಪಗಳು ಸಮಾಪ್ತಿಯಾಗತ್ತೆ. तुम बैठे हो पापों को भस्म करने, तो फिर आगे पाप नहीं करना, नहीं तो और 100 गुना बन जाएगा. ತಾವು ಕೂತಿದ್ದೀರಾ ಪಾಪಗಳನ್ನ ಭಸ್ಮ ಮಾಡಕ್ಕೋಸ್ಕರ. ಮುಂದೆ ಪಾಪ ಮಾಡಕ್ ಹೋಗ್ಬೇಡಿ, ಇಲ್ಲ ಅಂದರೆ 100ಕ್ಕೆ 100ರಷ್ಟು ಆಗ್ಬಿಡತ್ತೆ. विकार में गए तो 100 गुना दंड पड़ जाएगा, फिर वो मुश्किल चढ़ सकते हैं. पहला नंबर दुश्मनी काम. ವಿಕಾರದಲ್ಲಿ ಹೋದಾಗ 100ಕ್ಕೆ 100 ಗುಣದಷ್ಟು ಶಿಕ್ಷೆ ಆಗ್ಬಿಡುತ್ತೆ, ಮತ್ತೆ ಮೇಲೆ ಹತ್ತೋದು ಕಷ್ಟ ಆಗ್ಬಿಡುತ್ತೆ. ಮೊದಲನೇ ನಂಬರ್ ದುಶ್ಮನ್ ಕಾಮ ವಿಕಾರ. 5 मंजिल से गिरेंगे तो हड्ड गुड एकदम टूट जाएंगे, शायद मर भी जाएंगे. 5 ಅಂತಸ್ತಿಂದ ಕೆಳಗಡೆ ಬಿದ್ದಾಗ ಮೂಳೆಗಳು ಏಕ್ದಮ್ ಚೂರ್ ಚೂರ್ ಆಗ್ಬಿಡುತ್ತೆ, ಸತ್ತು ಹೋಗ್ಬೋದು. ऊपर से गिरने से एकदम चकनाचूर हो जाते. बाबा से प्रतिज्ञा तोड़ काला मुंह किया तो गोया असुरी दुनिया में चला गया. ಮೇಲೆಯಿಂದ ಕೆಳಗಡೆ ಬಿದ್ದಾಗ ಚೂರ್ ಚೂರ್ ಆಗ್ಬಿಡುತ್ತಾರೆ. ತಂದೆಯಿಂದ ಪ್ರತಿಜ್ಞೆಯನ್ನ ಮಾಡಿ ಮುರಿದು ಕಪ್ಪು ಮುಖವನ್ನ ಮಾಡಿಕೊಂಡ್ರೆ ಹಳೆ ಪ್ರಪಂಚದಲ್ಲಿ ಹೊರಟೋಗ್ತಾರೆ. ಯಹಾ ಸೆ ಮರ್ ಗಯಾ ಉಸ್ಕೋ ಬ್ರಾಹ್ಮಣ ನಹಿ ಶೂದ್ರ ಕಹಾ ಜಾತ. ಇಲ್ಲಿಂದ ಸತ್ತಾಗ ಅವರಿಗೆ ಬ್ರಾಹ್ಮಣರು ಅಂತ ಹೇಳಲ್ಲ, ಶೂದ್ರರು ಅಂತ ಹೇಳಲ್ಲ. बाप कितना समझाते, पहले तो ये नशा रहना चाहिए. अगर समझो श्री कृष्ण भगवान वाजपेयी हैं, वो भी तो जरूर पढ़ा करके आप समान बनाएंगे ना. ತಂದೆ ಎಷ್ಟು ಸಹಜವಾಗಿ ಮಾಡಿ ತಿಳಿಸಿದ್ದಾರೆ. ಮೊಟ್ಟ ಮೊದಲು ನಶೆ ಇರಲಿ, ತಿಳ್ಕೊಳ್ಳಿ. ಶ್ರೀಕೃಷ್ಣನ ಭಗವಂತನ ಮಹಾವಾಕ್ಯ ಅಂತ ಅವರು ಸಹ ಓದಿಸಿ ತನ್ನ ಸಮಾನ ಮಾಡ್ಕೊಂತಾರಲ್ಲ. ಪರಂತು ಶ್ರೀಕೃಷ್ಣ ಭಗವಾನ್ ಹೋನಾ ಸಕೆ, ವೋ ತೋ ಪುನರ್ಜನ್ಮ ಮೇ ಆತೆ. ಆದರೆ ಶ್ರೀಕೃಷ್ಣ ಅಂತೂ ಭಗವಂತ ಆಗಕ್ಕೆ ಸಾಧ್ಯನೇ ಇಲ್ಲ, ಆತನು ಪುನರ್ಜನ್ಮದಲ್ಲಿ ಬರ್ತಾನೆ. ಬಾಬಾ ಕೇಳ್ತೆ, ಮೇ ಹಿ ಪುನರ್ಜನ್ಮ ರಹಿತ ಹೋ. ರಾಧಾ ಕೃಷ್ಣ ಲಕ್ಷ್ಮೀ ನಾರಾಯಣ್ ಅಥವಾ ವಿಷ್ಣು ಏಕಿ ಬಾತ್ ಹೈ. ತಂದೆ ತಿಳಿಸ್ತಾರೆ, ನಾನಂತೂ ಪುನರ್ಜನ್ಮ ರಹಿತನಾಗಿದ್ದೆ. ರಾಧಾ ಕೃಷ್ಣ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣು ಒಂದೇ ಮಾತಾಗಿದೆ. विष्णु के 2 रूप लक्ष्मी नारायण और लक्ष्मी नारायण का ही बचपन है राधा कृष्ण. ವಿಷ್ಣುವಿನ 2 ರೂಪ ಲಕ್ಷ್ಮೀ ನಾರಾಯಣ ಮತ್ತೆ ಲಕ್ಷ್ಮೀ ನಾರಾಯಣರ ಬಾಲ್ಯ ಸ್ಥಿತಿನೇ ರಾಧಾ ಕೃಷ್ಣ. ब्रह्मा का भी राज समझाया. ब्रह्मा सरस्वती सो लक्ष्मी नारायण अब ट्रांसफर होते हैं. ಬ್ರಹ್ಮನ ರಹಸ್ಯವನ್ನು ತಿಳಿಸಲಾಗಿದೆ. ಬ್ರಹ್ಮ ಸರಸ್ವತಿನೇ ಲಕ್ಷ್ಮೀ ನಾರಾಯಣ ಆಗ್ತಾರೆ, ಈಗ ಟ್ರಾನ್ಸ್ಫರ್ ಆಗ್ತಾರೆ. पिछाड़ी का नाम इनका ब्रह्मा रखा है, बाकी ब्रह्मा तो देखो एकदम आयरन एज में खड़ा है. ಅಂತ್ಯದಲ್ಲಿ ಬ್ರಹ್ಮ ಅಂತ ಈತನಿಗೆ ಹೆಸರನ್ನ ಇಡಲಾಗಿದೆ. ಬಾಕಿ ಅಂತ್ಯದಲ್ಲಿ ಬ್ರಹ್ಮ ನೋಡಿ ಕಬ್ಬಿಣದ ಪ್ರಪಂಚದಲ್ಲಿ ನಿಂತಿದ್ದಾರೆ. ಯಹಿ ಫಿರ್ ತಪಸ್ಯಾ ಕರ್ ಶ್ರೀಕೃಷ್ಣ ವ ನಾರಾಯಣ ಬಂತೆ ಹೈ. ಇವರೇ ತಪಸ್ಸನ್ನ ಮಾಡಿ ಶ್ರೀಕೃಷ್ಣ ಅಥವಾ ನಾರಾಯಣರಾಗ್ತಾರೆ. ವಿಷ್ಣು कहने से उसमें 2 आ जाते, ब्रह्मा की बेटी सरस्वती.
ವಿಷ್ಣು ಅಂದಾಗ ಅದರಲ್ಲಿ ಇಬ್ಬರೂ ಬಂದ್ಬಿಡ್ತಾರೆ, ಬ್ರಹ್ಮನ ಪುತ್ರಿ ಸರಸ್ವತಿ. ये बातें कोई समझ ना सके, चार भुजा ब्रह्मा को देते क्योंकि ಪ್ರವೃತ್ತಿ ಮಾರ್ಗೇನ. ಈ ಮಾತುಗಳು ಯಾರೂ ಅರ್ಥ ಮಾಡ್ಕೊಳಲ್ಲ. 4 ಭುಜ ಬ್ರಹ್ಮನಿಗೆ ಕೊಡ್ಲಾಗತ್ತೆ, ಯಾಕೆಂದರೆ ಪ್ರವೃತ್ತಿ ಮಾರ್ಗ ಆಗಿದೆ ಅಲ್ಲ. निरुक्ति मार्ग वाले ये ज्ञान देना सके, बहुतों को बाहर से फंसा कर ले आते हैं, चलो हम प्राचीन राजयोग सिखाए. ನಿರುಕ್ತಿ ಮಾರ್ಗದವರು ಈ ಜ್ಞಾನವನ್ನ ನೀಡಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನರನ್ನ ಸಿಕ್ಕಾಕ್ಸಿ ಕರ್ಕೊಂಡ್ಬರ್ತಾರೆ, ಬನ್ನಿ ನಾವು ನಿಮಗೆ ಪ್ರಾಚೀನ ರಾಜಯೋಗವನ್ನ ಕಲಿಸ್ಕೊಡ್ತೀವಿ. आप सन्यासी राजयोग सिखाना सके, अब ईश्वर आए, तुम अब उनके बच्चे ಈಶ್ವರೀಯ ಸಂಪ್ರದಾಯಕ್ಕೆ ಬಂತೆ. ಸನ್ಯಾಸಿಗಳು ರಾಜಯೋಗವನ್ನ ಕಲಿಸ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಈಗ ತಾವು ಈಶ್ವರನ ಸಂತಾನ ಆಗಿದ್ದೀರಾ, ಈಶ್ವರೀಯ ಸಂಪ್ರದಾಯ ಆಗಿದ್ದೀರಾ. ಈಶ್ವರ ಆಯೇ ತುಮಕೋ ಪಡಾನೆ, ತುಮಕೋ ರಾಜಯೋಗ ಸಿಖಾ ರಹೆ ಹೈ. ಈಶ್ವರ ಬಂದಿದ್ದಾರೆ ನಿಮಗೆ ಓದ್ಸಕ್ಕೋಸ್ಕರ, ನಿಮಗೆ ರಾಜಯೋಗವನ್ನ ಕಲಿಸ್ಕೊಡ್ತಿದ್ದಾರೆ. वो तो है निराकार, ಬ್ರಹ್ಮ ದ್ವಾರ ತುಮಕೋ ಅಪನಾ ಬನ. ಅವರಂತೂ ನಿರಾಕಾರ, ಬ್ರಹ್ಮನ ಮುಖಾಂತರ ತಮ್ಮನ್ನ ತನ್ನವರಾಗಿ ಮಾಡಿಕೊಂಡಿದ್ದಾರೆ. बाबा बाबा तुम उनको कहते हो, ब्रह्मा तो बीच में इंटरप्रेटर है, भाग्यशाली रथ है. ತಂದೆ ತಂದೆ ಅಂತ ತಾವಂತೀರ, ಬ್ರಹ್ಮ ಮಧ್ಯವರ್ತಿ ಆಗಿದ್ದಾರೆ, ಭಾಗ್ಯಶಾಲಿ ರಥ ಅಲ್ವಾ. इस द्वारा बाबा तुमको पढ़ाते, तुम भी पतित से पावन बनते हो. ಇವರ ಮುಖಾಂತರ ಬಾಬಾ ನಿಮಗೆ ಓದಿಸ್ತಿದ್ದಾರೆ, ತಾವು ಪತಿತರಿಂದ ಪಾವನ ಆಗ್ತೀರಾ. बा पढ़ाते मनुष्य से देवता बनाने, अभी तो रावण राज असुरी संप्रदाय है. ತಂದೆ ಓದಿಸ್ತಿದರೆ ಮನುಷ್ಯರಿಂದ ದೇವತೆಯಾಗಿ ಮಾಡಕ್ಕೆ, ಈಗಂತೂ ರಾವಣ ರಾಜ್ಯ ಅಸುರಿ ಸಂಪ್ರದಾಯ ಆಗಿದೆ ಅಲ್ಲ. अभी तुम ईश्वरीय संप्रदाय के बने हो, फिर दैवी संप्रदाय बनेंगे. ಈಗಂತೂ ತಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಾ, ಮುಂದೆ ತಾವೇ ದೈವಿ ಸಂಪ್ರದಾಯದವರಾಗ್ತೀರಾ. अभी तुम पुरुषोत्तम संगम पर हो, पावन बन रहे हो. सन्यासी लोग तो गर्भार छोड़ जाते हैं. ಈಗಂತೂ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರ, ಪಾವನ ಆಗ್ತಾ ಇದ್ದೀರ. ಸನ್ಯಾಸಿಗಳಂತೂ ಮನೆ ಮಠ ಬಿಟ್ಟು ಹೋಗ್ತಾರೆ. यहाँ बाबा कहते, बस स्त्री पुरुष घर में इकट्ठा रहो, ऐसे मत समझो स्त्री नागिनी है इसलिए हम अलग हो जाए तो छूट जाए. ಇಲ್ಲಂತೂ ತಂದೆ ತಿಳಿಸ್ತಾರೆ, ಬರೀ ಸ್ತ್ರೀ ಪುರುಷರು ಜೊತೆಯಲ್ಲೇ ಇರಿ, ಆ ರೀತಿ ತಿಳ್ಕೋಬೇಡಿ. ಸ್ತ್ರೀ ನಾಗಿನಿ ಆಗಿದ್ದಾಳೆ, ಆಕೆಯಿಂದ ನಾವು ದೂರ ಸರಿಯೋಣ, ಆವಾಗ ನಾವು ಬಿಡುಗಡೆ ಆಗ್ತೀವಿ. तुमको भागना नहीं है, वो हद का सन्यासी है जो भागते. तुम यहाँ बैठे हो परंतु तुमको इस विकारी दुनिया से वैराग्य है. ನೀವು ಓಡುವ ರೀತಿ ಇಲ್ಲ, ಅಲ್ಲಿ ಹದ್ದಿನ ಸನ್ಯಾಸಿ ಓಡೋಗ್ತಾರೆ, ನೀವಿಲ್ಲಿ ಕೂತಿದ್ದೀರಾ, ಈ ವಿಕಾರಿ ಪ್ರಪಂಚದಿಂದ ವೈರಾಗ್ಯ ಇದೆ. ये सब बातें तुम्हें अच्छी रीति धारण करना है, नोट करना है और परहेज में रखना है. ದೈವಿ ಗುಣ ಧಾರಣೆ ಕರಿ. ಈ ಎಲ್ಲಾ ಮಾತುಗಳನ್ನ ಚೆನ್ನಾಗಿ ಧಾರಣೆ ಮಾಡಬೇಕು, ನೋಟ್ ಮಾಡಬೇಕು, ಪಥ್ಯವನ್ನ ಇಟ್ಕೋಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಶ್ರೀಕೃಷ್ಣ ಕೆ ಗುಣ ಗಾಯೇ ಜಾತೆ, ಈ ತುಮಾರಿ ಏಮ್ ಆಬ್ಜೆಕ್ಟ್ ಹೈನ. ಶ್ರೀಕೃಷ್ಣನ ಗುಣಗಾನವನ್ನ ಮಾಡಲಾಗುತ್ತೆ, ಇಲ್ಲಂತೂ ನಿಮ್ಮ ಲಕ್ಷ್ಯ ಇದಾಗಿದೆ ಅಲ್ಲ. ಬಾಪ್ ನಹಿ ಬಂತೆ ತುಮಕೋ ಬನಾತೆ, फिर आधा कल्प के बाद तुम नीचे उतरते तमो प्रधान बनते हो. ತಂದೆ ಆಗೋದಿಲ್ಲ, ತಮ್ಮನ್ನ ತಯಾರು ಮಾಡ್ತಾರೆ, ನಂತರ ಅರ್ಧ ಕಲ್ಪದ ಮೇಲೆ ನೀವು ಕೆಳಗಡೆ ಇಳಿತಾ ತಮೋ ಪ್ರಧಾನ ಆಗ್ತೀರಾ. मैं नहीं बनता ये बनते हैं, 84 जन्म इसने लिए ना. ನಾನಾಗೋದಿಲ್ಲ, ಇವರಾಗ್ತಾರೆ, 84 ಜನ್ಮ ಇವರೇ ಪಡೆದ್ರಲ್ಲ. इनको भी अभी सतो प्रदान बनना है, ये पुरुषार्थी है, नई दुनिया को सतो प्रदान कहे. ಇವರು ಸಹ ಈಗ ಸतो ಪ್ರದಾನ ಆಗಬೇಕು, ಈಗ ಪುರುಷಾರ್ಥಿ ಆಗಿದ್ದಾರೆ, ಹೊಸ ಪ್ರಪಂಚಕ್ಕೆ ಸतो ಪ್ರದಾನ ಅಂತ ಹೇಳಲಾಗುತ್ತೆ.
और एक चीज पहले सतो प्रधान फिर सतो रजो तमो में आती। छोटे बच्चों को भी महात्मा कहा जाता, फिर उनमें विकार होते नहीं, इसलिए उनको फूल कहा जाता। ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತೆ. ಯಾವ ರೀತಿ ಸಣ್ಣ ಮಗು ಮಹಾತ್ಮ ಅಂತ ಹೇಳ್ತೀವಿ, ಯಾಕೆಂದರೆ ವಿಕಾರ ಇರೋದಿಲ್ಲ, ಅವರಿಗೆ ಹೂ ಅಂತಾರೆ. सन्यासी से छोटे बच्चों को उत्तम कहेंगे क्योंकि सन्यासी तो फिर भी लाइफ पास करके आते हैं. 5 विकारों का अनुभव. ಸನ್ಯಾಸಿಗಳಿಗಿಂತ ಸಣ್ಣ ಮಕ್ಕಳಿಗೆ ಉತ್ತಮ ಅಂತ ಹೇಳಲಾಗುತ್ತೆ, ಯಾಕೆಂದರೆ ಸನ್ಯಾಸಿಗಳು ಜೀವನವನ್ನ ನೋಡಿ ಬಂದಿದ್ದಾರೆ. 5 ವಿಕಾರದ ಅನುಭವ ಇದೆ. बच्चों को पता ही नहीं रहता, इसलिए बच्चों को देख खुशी होती. ಚೈತನ್ಯ ಫೂಲ್ ಹೇ ಅಪನಾ ತೋ ಹೈ ಹಿ ಪ್ರವೃತ್ತಿ ಮಾರ್ಗ. ಮಕ್ಕಳಿಗಂತೂ ಏನೂ ಗೊತ್ತಿರಲ್ಲ, ಅದಕ್ಕೆ ಮಕ್ಕಳನ್ನ ನೋಡಿ ಖುಷಿ ಆಗತ್ತೆ. ಚೈತನ್ಯವಾದ ಹೂಗಳಲ್ಲ, ನಮ್ಮದಾಗಿದೆ ಪ್ರವೃತ್ತಿ ಮಾರ್ಗ. अब तुम बच्चों को इस पुरानी दुनिया से नई दुनिया में जाना है. अमर लोक में चलने के लिए तुम सब पुरुषार्थ करते हो. ಮೃತ್ಯು ಲೋಕ ಸೆ ಟ್ರಾನ್ಸ್ಫರ್ ಹೋದೆ. ಈಗ ತಾವು ಮಕ್ಕಳು ಈ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು. ಅಮರ ಲೋಕದಲ್ಲಿ ನಡೆಯಕ್ಕೋಸ್ಕರ ಈಗ ತಾವು ಪುರುಷಾರ್ಥವನ್ನ ಮಾಡ್ತಿದ್ದೀರಾ, ಮೃತ್ಯು ಲೋಕದಿಂದ ಟ್ರಾನ್ಸ್ಫರ್ ಆಗ್ತಿದ್ದೀರಾ. देवता बनना है तो उसके लिए अब मेहनत करनी पड़े. ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ ಬಾಯಿ ಬಹನ್ ಹೋ ಜಾತೆ. ದೇವತೆ ಆಗ್ಬೇಕು ಅಂದ್ರೆ ಈಗ ಶ್ರಮ ಮಾಡಬೇಕು. ಪ್ರಜಾಪಿತ ಬ್ರಹ್ಮನ ಸಂತಾನ ಸಹೋದರ ಸಹೋದರಿಯಾಗಿದ್ದೀರಾ. ಬಾಯಿ ಬಹನ್ ತೇನ ಪ್ರಜಾಪಿತ ಬ್ರಹ್ಮ ಕಿ ಔಲಾದ್ ಆಪಸ್ ಮೇ ಕ್ಯಾ ಟಹರೆ. ಪ್ರಜಾಪಿತ ಬ್ರಹ್ಮ ಗಾಯ ಜಾತ. ಸಹೋದರ ಸಹೋದರಿ ಆಗಿದ್ರಲ್ಲ, ಪ್ರಜಾಪಿತ ಸಂತಾನ ಪರಸ್ಪರ ಏನಾಗ್ತೀರಾ? ಪ್ರಜಾಪಿತ ಬ್ರಹ್ಮನ ಗಾಯನ ಇದೆಯಲ್ಲ. जब तक प्रजापिता का बच्चा ना बने सृष्टि की रचना कैसे हो. ಎಲ್ಲಿಯವರೆಗೂ ಪ್ರಜಾಪಿತ ತಂದೆಯ ಸಂತಾನ ಆಗೋದಿಲ್ಲ, ಅಲ್ಲಿಯವರೆಗೂ ಸೃಷ್ಟಿಯ ರಚನೆ ಯಾವ ರೀತಿ ಆಗಕ್ಕೆ ಸಾಧ್ಯ? प्रजापिता ब्रह्मा के हैं सब रूहानी बच्चे, ये ब्रह्मा होते जिस्मानी यात्रा वाले. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಆತ್ಮೀಯ ಮಕ್ಕಳಾಗಿದ್ದೀರ, ಬ್ರಾಹ್ಮಣರಾಗಿದ್ದೀರ, ಆತ್ಮಿಕ ಯಾತ್ರೆಯನ್ನ ಮಾಡುವಂತವರು. ತುಮ್ ಹೋ ರೂಹಾನಿ ಯಾತ್ರಾ ವಾಲೆ, ವೋ ಪತಿ ತುಮ್ ಪಾವನ ಹೋ. ನೀವಾಗಿದ್ದೀರ ಆತ್ಮಿಕ ಯಾತ್ರೆಯನ್ನ ಮಾಡುವಂತವರು, ಅವರು ಪತಿತ, ತಾವು ಪಾವನ ಆಗಿದ್ದೀರ. वो कोई प्रजापिता की संतान नहीं, ये तुम समझते हो. भाई बहन जब समझे तब तक विकार में ना जाए. ಅವರಂತೂ ಪ್ರಜಾಪಿತ ಬ್ರಹ್ಮನ ಸಂತಾನ ಅಲ್ಲ, ಇದು ತಮಗೆ ಗೊತ್ತಿದೆ. ಎಲ್ಲಿವರೆಗೂ ಸಹೋದರ ಸಹೋದರಿ ಅನ್ನೋದಿಲ್ಲ, ಅಲ್ಲಿವರೆಗೂ ವಿಕಾರದಲ್ಲಿ ಹೋಗೋದಿಲ್ಲ. बाप भी कहते खबरदार रहना, हमारा बच्चा बनकर कोई क्रिमिनल काम नहीं करना, नहीं तो पत्थर बुद्धि बन जाए. ತಂದೆನೂ ಎಚ್ಚರಿಕೆಯನ್ನು ನೀಡ್ತಿದ್ದಾರೆ, ನನ್ನ ಸಂತಾನ ಆಗಿ ವಿಕಾರಿ ಕೆಲಸವನ್ನ ಮಾಡಬೇಡಿ, ಇಲ್ಲ ಅಂದರೆ ಕಲ್ಲು ಬುದ್ಧಿ ಆಗ್ಬಿಡ್ತೀವಿ. ಇಂದ್ರ ಸಭಾ ಕಿ ಕಹಾನಿ ಭಿ ಹೈ. ಶೂದ್ರ ಕೋ ಲೇ ಆಯೆ ತೋ ಇಂದ್ರ ಸಭಾ ಮೇ ಉನ್ಕಿ ಬದುವೋ ಆನೆ ಲಗಿ. ಇಂದ್ರ ಸಭೆಯ ಕಥೆಯೊಂದಿದೆ. ಶೂದ್ರರನ್ನ ತಂದಾಗ ಇಂದ್ರ ಸಭೆಯಲ್ಲಿ ದುರ್ಗಂಧ ಬರ್ತಿತ್ತು. तो बोला पतित को यहाँ क्यों लाया, फिर उसको शाप दी. ಹೇಳಿದ್ರು, ಪತಿತರನ್ನ ಇಲ್ಲಿ ಯಾಕೆ ಕರ್ಕೊ ಬಂದ್ರಿ, ಮತ್ತೆ ಅವರಿಗೆ ಶಾಪವನ್ನ ನೀಡಲಾಯಿತು. वास्तव में इस सभा में भी कोई पतित आ ना सके, बल बाबा को मालूम पड़े व ना पड़े, ये तो अपना ही नुकसान करते. ವಾಸ್ತವದಲ್ಲಿ ಈ ಸಭೆಯಲ್ಲಿ ಪತಿತರನ್ನ ಕರ್ಕೊ ಬರಬಾರ್ದು. ಬಲೆ ತಂದೆಗೆ ಗೊತ್ತಾಗ್ಲಿ ಗೊತ್ತಾಗ್ದಿರ ಇರಲಿ, ಆದರೆ ಲಾಸ್ ಅಂತೂ ಅವರಿಗೆ ಆಗತ್ತೆ, ಮತ್ತೆ 100ಕ್ಕೆ 100ರಷ್ಟು ಶಿಕ್ಷೆನೂ ಸಿಗತ್ತೆ. ಪತಿತ್ ಕೋ ಅಲೋ ನಹಿ, ಉಸ್ಕೆ ಲಿಯೆ ವಾರ್ನಿಂಗ್. विजिटिंग रूम ठीक है, जब पावन बनने की गारंटी करे, दैवी गुण धारण करे, तब अलो हो. ಪತಿತರನ್ನ ಒಳಗಡೆ ಬಿಡುವಂಗಿಲ್ಲ,
ಅವರಿಗೋಸ್ಕರ ವಿಸಿಟಿಂಗ್ ರೂಮ್ ಸರಿ ಇದೆ. ಯಾವಾಗ ಪಾವನರಾಗುವಂತ ಗ್ಯಾರಂಟಿ ನೀಡ್ತಾರೆ, ದೈವಿ ಗುಣ ಧಾರಣೆ ಮಾಡ್ತಾರೆ, ಆಗ ಒಳಗಡೆ ಅವರಿಗೆ ಬರೋದಿಕ್ಕೆ ಬಿಡ್ತಾರೆ. दैवी गुण धारण करने में टाइम लगता, पावन बनने की एक ही प्रतिज्ञा है ना. ದೈವಿ ಗುಣಗಳನ್ನ ಧಾರಣೆ ಮಾಡೋಕ್ಕೂ ಸಮಯ ಹಿಡಿಸುತ್ತೆ, ಪಾವನರಾಗೋದಿಕ್ಕೆ ಒಂದೇ ಪ್ರತಿಜ್ಞೆ ಆಗಿದೆ ಅಲ್ವಾ. ये भी समझाया देवताओं की और परमात्मा की महिमा अलग अलग है. पतित पावन लिबरेटर गाइड बाबा ही है. ಇದನ್ನು ತಿಳಿಸಲಾಗಿದೆ. ದೇವತೆಗಳು ಮತ್ತೆ ಪರಮಾತ್ಮನ ಮಹಿಮೆ ಬೇರೆ ಬೇರೆ ಆಗಿದೆ. ಪತಿತ ಪಾವನ ಮುಕ್ತಿದಾತ ಗೈಡ್ ಒಬ್ಬ ತಂದೆ ಆಗಿದೆ. सब दुखों से लिबरेट कर अपने शांति धाम ले जाते. शांति धाम, सुख धाम और दुख धाम, ये भी ಚಕ್ರ. ಎಲ್ಲಾ ದುಃಖಗಳಿಂದ ಬಿಡುಗಡೆ ಮಾಡಿ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಶಾಂತಿಧಾಮ, ಸುಖಧಾಮ, ನಂತರ ದುಃಖಧಾಮ, ಇದು ಚಕ್ರ ಆಗಿದೆ. अभी दुख धाम को भूल जाना, शांति धाम से सुख धाम में वो आएंगे जो नंबरवार पास होंगे वही आते रहे. ಈಗ ದುಃಖಧಾಮವನ್ನ ಮರ್ತೋಗಿ ಶಾಂತಿಧಾಮದಿಂದ ಸುಖಧಾಮಕ್ಕೆ ಬರ್ತೀವಿ. ಯಾರು ನಂಬರ್ವಾರ್ ಪಾಸ್ ಆಗ್ತಾರೆ ಅವರೇ ಬರ್ತಾರೆ. ये चक्र फिरता रहता, ढेर की ढेर आत्माएं, सबका पार्ट नंबरवार. ಈ ಚಕ್ರ ತಿರುಗ್ತಾ ಇರುತ್ತೆ. ಅನೇಕ ಆತ್ಮಗಳಿದೆ, ಎಲ್ಲರ ಪಾರ್ಟು ನಂಬರ್ವಾರ್ ಇದೆ. जाएंगे भी नंबरवार, उसको कहा जाता शिव बाबा का सीचरा ಅಥವಾ ರುದ್ರಮಾಲ. ಹೋಗುವುದು ಸಹ ನಂಬರ್ವಾರ್, ಅದಕ್ಕೆ ತಿಳಿಸಲಾಗತ್ತೆ ಶಿವ ಬಾಬಾ ಅವರ ವೃಕ್ಷ ಅಥವಾ ರುದ್ರಮಾಲೆ. नंबरवार जाते फिर नंबरवार आते, दूसरे धर्म वालों का भी ऐसे होता है. ನಂಬರ್ವಾರ್ ಬರ್ತೀವಿ, ನಂಬರ್ವಾರ್ ಹೋಗ್ತೀವಿ, ಅದೇ ರೀತಿ ಬೇರೆ ಧರ್ಮದವರದು ಆಗತ್ತೆ. बच्चों को रोज समझाया जाता, स्कूल में रोज नहीं पढ़ेंगे, मुरली नहीं सुनेंगे तो फिर ಆಬ್ಸೆಂಟ್ हो जाता. ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸಲಾಗತ್ತೆ, ಸ್ಕೂಲಲ್ಲಿ ಪ್ರತಿನಿತ್ಯ ವಿದ್ಯಾಭ್ಯಾಸ ಮಾಡಿಲ್ಲ, ಮುರಳಿಯನ್ನ ಕೇಳಿಲ್ಲ ಅಂದ್ರೆ ಆಬ್ಸೆಂಟ್ ಆಗ್ಬಿಡತ್ತಲ್ಲ. पढ़ाई की लिमिट तो जरूर चाहिए. गॉडली स्टूडेंट ಯೂನಿವರ್ಸಿಟಿ में ಆಬ್ಸೆಂಟ್ थोड़े ही होनी चाहिए. ವಿದ್ಯೆಯ ಲಿಮಿಟ್ ಖಂಡಿತ ಇಡಬೇಕು. ಭಗವಂತನ ವಿಶ್ವವಿದ್ಯಾಲಯದಲ್ಲಿ ಆಬ್ಸೆಂಟ್ ಆಗಬೇಕಾ? पढ़ाई कितनी ऊंची है जिससे तुम सुखधाम के मालिक बनते हो, वहां तो अनाथ सब फ्री रहता, पैसा नहीं लगता. ವಿದ್ಯೆ ಎಷ್ಟು ಉನ್ನತ ಆಗಿದೆ, ಇದರಿಂದ ತಾವು ಸುಖಧಾಮದ ಮಾಲೀಕರಾಗ್ತೀರಿ. ಅಲ್ಲಿ ದವಸ ಧಾನ್ಯಗಳು ಎಲ್ಲ ಫ್ರೀ ಆಗಿರುತ್ತೆ, ಅಲ್ಲಿ ಹಣದ ಅವಶ್ಯಕತೆ ಇರಲ್ಲ. अभी तो कितना महंगाई है, 100 वर्ष में कितना महंगाई हो गई. ಈಗ ಎಷ್ಟು ಬೆಳೆ ಬೆಳೆದಿದೆ, 100 ವರ್ಷದಲ್ಲಿ ಎಷ್ಟೊಂದು ಬೆಲೆ ಮುಂದೆ ಹೋಗ್ತಿದೆ ಅಲ್ಲ. वहां कोई अप्राप्ति वस्तु नहीं होती जिसके लिए मुश्किलात आए, वो है ही सुखधाम. ಅಲ್ಲಿ ಅಪ್ರಾಪ್ತಿಯ ವಸ್ತುನೇ ಇರೋದಿಲ್ಲ, ಅದಕ್ಕೋಸ್ಕರ ಶ್ರಮವನ್ನ ಪಡುವ ರೀತಿ, ಅದಕ್ಕೆ ಅದನ್ನ ಸುಖಧಾಮ ಅಂತೀವಿ. तुम अभी वहां जाने के लिए तैयार कर रहे हो, तुम बेगर टू प्रिंस बनते हो. ಈಗ ತಾವು ಅಲ್ಲಿ ತಲುಪಕ್ಕೋಸ್ಕರ ತಯಾರಿ ಮಾಡ್ತಿದ್ದೀರಾ, ಭಿಕ್ಷಕರಿಂದ ರಾಜಕುಮಾರರಾಗ್ತಿದ್ದೀರಾ. ಸಾಹುಕಾರ ಲೋಗ್ ಅಪನೆ ಕೋ ಬೆಗ್ಗರ್ ನಹೀ ಸಮಜ್ತೆ. ಶ್ರೀಮಂತರು ತಮ್ಮನ್ನ ತಾವು ಬೆಗ್ಗರ್ ಅಂತ ತಿಳ್ಕೊಳೋದಿಲ್ಲ. ಅಚ್ಚ मीठे मीठे सिकिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, बाप से जो संपूर्ण पावन बनने की प्रतिज्ञा की इसे तोड़ना नहीं. ತಂದೆಯಿಂದ ಸಂಪೂರ್ಣ ಪಾವನರಾಗುವ ಏನು ಪ್ರತಿಜ್ಞೆಯನ್ನ ಮಾಡಿದ್ದೀರಾ ಇದನ್ನು ಮುರಿಬಾರದಾಗಿದೆ. बहुत बहुत परहेज रखने, अपनी चार्ट देखना है, हमारे में कोई अवगुण तो नहीं है. ಬಹಳಷ್ಟು ಪಥ್ಯವನ್ನ ಇಟ್ಕೋಬೇಕು, ತಮ್ಮ ಚಾರ್ಟ್ ಅನ್ನ ನೋಡಬೇಕು, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ. ಎರಡನೇದು,
गॉडली यूनिवर्सिटी में कभी भी ऑब्सेंट नहीं होना, सुखधाम का मालिक बनने की ऊंची पढ़ाई एक दिन भी मिस नहीं करनी है, मुरली रोज जरूर सुनी. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಎಂದೂ ಆಬ್ಸೆಂಟ್ ಆಗಬಾರ್ದು. ಸುಖಧಾಮದ ಮಾಲೀಕರಾಗಕ್ಕೋಸ್ಕರ ಉನ್ನತವಾದ ವಿದ್ಯೆ ಒಂದು ದಿನಾನು ಮಿಸ್ ಮಾಡಬಾರ್ದಾಗಿದೆ. ಮುರಳಿ ಪ್ರತಿನಿತ್ಯ ಕೇಳಬೇಕು. ವರದಾನ: हर सेकंड हर संकल्प के महत्व को जान, पुण्य की पूंजी जमा करने वाले पदमा पदम पति भव. ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ಸಂಕಲ್ಪದ ಮಹತ್ವವನ್ನು ತಿಳಿದು ಪುಣ್ಯದ ಪುಂಜಿಯನ್ನು ಜಮಾ ಮಾಡಿಕೊಳ್ಳುವಂತವರು पदमा पदम पति भव. आप पुण्य आत्माओं के संकल्प में इतनी विशेष शक्ति है जिस शक्ति द्वारा असंभव को संभव कर सकते हो. ತಾವು ಪುಣ್ಯ ಆತ್ಮಗಳ ಸಂಕಲ್ಪದಲ್ಲಿ ಇಷ್ಟೊಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಅಸಂಭವವನ್ನ ಸಂಭವ ಮಾಡಬಹುದಾಗಿದೆ. जैसे आजकल यात्राओं द्वारा रेगिस्तान को हरा भरा कर देते हैं, पहाड़ों पर फूल उगा देते हैं. या ರೀತಿ ಇವತ್ತು ಯಾತ್ರೆಗಳಲ್ಲಿ ಮರಳು ಭೂಮಿಯನ್ನ ಹಚ್ಚು ಹಸಿರಾಗಿರುವಂಥ ಸ್ಥಾನವಾಗಿ ಮಾಡ್ತಾರೆ, ಬೆಟ್ಟಗಳ ಮೇಲೆ ಹೂವನ್ನ ಬೆಳೀತಾರೆ. ऐसे आप अपने श्रेष्ठ संकल्पों द्वारा ना उम्मीदवार को उम्मीदवार बना सकते. ಅದೇ ರೀತಿ ತಾವು ತಮ್ಮ ಶ್ರೇಷ್ಠ ಸಂಕಲ್ಪದ ಮುಖಾಂತರ ವಿಶ್ವಾಸಹೀನರಾದಂಥದನ್ನು ಸಹ ವಿಶ್ವಾಸ ಪಾತ್ರವಾಗಿ ಮಾಡಬಹುದಾಗಿದೆ. सिर्फ हर सेकंड हर संकल्प की वैल्यू को जान, संकल्प और सेकंड को यूज कर पुण्य की पूंजी जमा. ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ಸಂಕಲ್ಪದ ಮಹತ್ವವನ್ನು ತಿಳಿದು ಸಂಕಲ್ಪ ಮತ್ತು ಸೆಕೆಂಡ್ ಅನ್ನ ಉಪಯೋಗ ಮಾಡಿ, ಆಗ ಪುಣ್ಯದ ಪುಂಜಿ ಜಮಾ ಆಗತ್ತೆ. आपके संकल्प की शक्ति इतनी श्रेष्ठ है जो एक संकल्प पे पदमा पदम पति बना दे. ತಮ್ಮ ಸಂಕಲ್ಪದ ಶಕ್ತಿ ಇಷ್ಟೊಂದು ಶ್ರೇಷ್ಠ ಆಗಿದೆ, ಒಂದು ಸಂಕಲ್ಪನು ಪದಮ ಪದಂಪತಿಯಾಗಿ ಮಾಡುತ್ತೆ. ಸ್ಲೋಗನ್ ಆಗಿದೆ: हर कर्म अधिकारी बनके निश्चित और नशे से करो तो मेहनत समाप्त हो जाएगी. ಪ್ರತಿಯೊಂದು ಕರ್ಮ ಅಧಿಕಾರದಿಂದ ನಿಶ್ಚಿತವಾಗಿ ನಶೆಯಿಂದ ಮಾಡಿ, ಆಗ ಶ್ರಮ ಸಮಾಪ್ತಿಯಾಗತ್ತೆ. अव्यक्त इशारे: आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವ ಆಸಕ್ತಿಯನ್ನು ಬೆಳೆಸಿ. कर्मातीत स्थिति को पाने के लिए विशेष स्वयं में समेटने और समाने की शक्ति धारण करना आवश्यक. ಕರ್ಮಾತೀತ ಸ್ಥಿತಿಯನ್ನು ಪಡೆಯಕ್ಕೋಸ್ಕರ ವಿಶೇಷ ಸ್ವಯಂ ಅಲ್ಲಿ ಅಳವಡಿಸಿಕೊಳ್ಳುವಂತಹ ಅಥವಾ ಎಲ್ಲವನ್ನ ಏಕತ್ರಿತ ಮಾಡುವಂತಹ ಶಕ್ತಿಯನ್ನ ಧಾರಣೆ ಮಾಡೋದು ಅವಶ್ಯಕತೆ. कर्म बंधनी आत्माएं जहां है वहां ही कार्य कर सकती और कर्मातीत आत्माएं एक ही समय पर चारों ओर अपनी सेवा का पाठ बजा सकती है क्योंकि कर्मातीत है. ಕರ್ಮ ಬಂಧನದ ಆತ್ಮಗಳು ಎಲ್ಲಿ ಇರ್ತಾರೆ ಅಲ್ಲಿ ಕಾರ್ಯವನ್ನ ಮಾಡಬಹುದು. ಮತ್ತೆ ಕರ್ಮಾತೀತ ಆತ್ಮಗಳು ಒಂದೇ ಸಮಯದಲ್ಲಿ 4 ಕಡೆ ತಮ್ಮ ಸೇವೆಯ ಪಾತ್ರವನ್ನ ಅಭಿನಯ ಮಾಡಬಹುದಾಗಿದೆ, ಯಾಕೆಂದರೆ कर्मातीतराಗಿದೆ. उनकी स्पीड बहुत तीव्र होती, सेकंड में जहां चाहे वहां पहुंच सकती. तो इस अनुभव को बढ़ाओ. ಅವರ ಸ್ಪೀಡು ಬಹಳ ತೀವ್ರ ವೇಗದಲ್ಲಿ ಇರುತ್ತೆ, ಸೆಕೆಂಡ್ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದಾಗಿದೆ. ಈ ಅನುಭವವನ್ನ ಬೆಳೆಸಿ. ಓಂ ಶಾಂತಿ.